ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ತುಮಕೂರು ಧಾನ್ಯ ವ್ಯಾಪಾರಿಗಳ ಸಹಕಾರ ಬ್ಯಾಂಕ್ ಪ್ರಭಾವಶಾಲಿ ವ್ಯವಹಾರ. ಕರೀಂನಗರ ಡಿಸಿಸಿಬಿ ವ್ಯವಹಾರ 8,553 ಕೋಟಿ. 5,000 ಕೋಟಿ ದಾಟಿದ ಖೇಡಾ ಡಿಸಿಸಿಬಿ ಬ್ಯಾಂಕ್. ತುಮಕೂರು ಧಾನ್ಯ ವ್ಯಾಪಾರಿಗಳ ಸಹಕಾರ ಬ್ಯಾಂಕ್ ಲಿಮಿಟೆಡ್ 2025-26ನೇ ಹಣಕಾಸು ವರ್ಷದಲ್ಲಿ ಸ್ಥಿರವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ದಾಖಲಿಸಿದೆ. ಇದು ಕರ್ನಾಟಕದ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸ್ಥಿತಿಸ್ಥಾಪಕತ್ವ ಮತ್ತು ಸಮತೋಲಿತ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ. ತಾತ್ಕಾಲಿಕ ದತ್ತಾಂಶದ ಪ್ರಕಾರ ಬ್ಯಾಂಕಿನ ಕಾರ್ಯನಿರತ ಬಂಡವಾಳವು 1,884.22 ಕೋಟಿ ರುಗಳಾಗಿದ್ದು 1,614.99 ಕೋಟಿ ರುಗಳ ಠೇವಣಿ ಮತ್ತು 1,173.38 ಕೋಟಿ ರುಗಳ ಮುಂಗಡಗಳಿಂದ ಬೆಂಬಲಿತವಾಗಿದೆ. ಸ್ಥಿರ ಠೇವಣಿಗಳು ಸೇರಿದಂತೆ ಹೂಡಿಕೆಗಳು 804.49 ಕೋಟಿ ರುಗಳಾಗಿದ್ದು ವೈವಿಧ್ಯಮಯ ಆಸ್ತಿ ನೆಲೆಯನ್ನು ಎತ್ತಿ ತೋರಿಸುತ್ತದೆ. ಲಾಭದಾಯಕತೆಯ ದೃಷ್ಟಿಯಿಂದ ಬ್ಯಾಂಕ್ 33.52 ಕೋಟಿ ರುಗಳ ತೆರಿಗೆ ಪೂರ್ವ ಲಾಭ ಮತ್ತು 19.83 ಕೋಟಿ ರುಗಳ ನಿವ್ವಳ ಲಾಭವನ್ನು ದಾಖಲಿಸಿದೆ. ಇದು ಸ್ಥಿರ ಗಳಿಕೆಯನ್ನು ಒತ್ತಿ ಹೇಳುತ್ತದೆ. CASA ಅನುಪಾತವು 17.50%ರಷ್ಟಿದ್ದರೆ CD ಅನುಪಾತವು 72.66ರಷ್ಟಿದ್ದು ಇದು ಪರಿಣಾಮಕಾರಿ ಸಾಲ ನಿಯೋಜನೆಯನ್ನು ಸೂಚಿಸುತ್ತದೆ. ಆಸ್ತಿ ಗುಣಮಟ್ಟವು ಗಮನ ಸೆಳೆಯುವ ಕ್ಷೇತ್ರವಾಗಿ ಉಳಿದಿದೆ. ಒಟ್ಟು NPA 17.17ರಷ್ಟಿದ್ದರೆ ನಿವ್ವಳ NPA 0.60ರಷ್ಟಿದೆ. ಇದು ನಡೆಯುತ್ತಿರುವ ಚೇತರಿಕೆ ಮತ್ತು ಸರಬರಾಜು ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಪ್ರದೇಶದಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಬ್ಯಾಂಕ್ ಆಸ್ತಿ ಗುಣಮಟ್ಟವನ್ನು ಸುಧಾರಿಸುವುದು, ಗ್ರಾಹಕ ಸೇವೆಯನ್ನು ಹೆಚ್ಚಿಸುವುದು, ಸಹಕಾರಿ ಬ್ಯಾಂಕಿಂಗ್ ಭೂದೃಶ್ಯದಲ್ಲಿ ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವತ್ತ ಗಮನ ಹರಿಸುವುದನ್ನು ಮುಂದುವರೆಸಿದೆ. ಆಂಧ್ರಪ್ರದೇಶದ ಕರೀಂನಗರ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ಪ್ರಭಾವಶಾಲಿ ಆರ್ಥಿಕ ಕಾರ್ಯಕ್ಷಮತೆಯನ್ನು ತೋರಿಸಿದೆ. ಇದು ಗ್ರಾಮೀಣ ಸಮೃದ್ಧಿಯ ದೃಷ್ಟಿಕೋನ ಮತ್ತು ಬಲವಾದ ಸಹಕಾರಿ ಬೆಳವಣಿಗೆಯನ್ನು ಬಲಪಡಿಸುತ್ತದೆ. ಬ್ಯಾಂಕಿನ ಒಟ್ಟು ವ್ಯವಹಾರವು 8,553.20 ಕೋಟಿಗೆ ಏರಿತು 17% ದೃಢವಾದ ಬೆಳವಣಿಗೆಯನ್ನು ದಾಖಲಿಸಿದೆ. ಠೇವಣಿಗಳು 2,848.92 ಕೋಟಿ ರುಗಳಿಂದ 3,497.03 ಕೋಟಿಗಳಿಗೆ ಗಮನಾರ್ಹವಾಗಿ ಏರಿತು. ಇದು 648.11 ಕೋಟಿ ಅಂದರೆ 22.74% ಹೆಚ್ಚಳವನ್ನು ಗುರುತಿಸಿದೆ. ಮುಂಗಡಗಳು $4,458.27 ಕೋಟಿ ರುಗಳಿಂದ 5,056.17 ಕೋಟಿಗಳಿಗೆ ವಿಸ್ತರಿಸಿದ್ದು 597.89 ಕೋಟಿ ಅಂದರೆ 13.41% ಹೆಚ್ಚಾಗಿದೆ. ಆಸ್ತಿ ಗುಣಮಟ್ಟವು ಪ್ರಮುಖ ಅಂಶವಾಗಿ ಉಳಿದಿದೆ. ಒಟ್ಟು NPA ಕಳೆದ ವರ್ಷ 0.54%ದಿಂದ ಕೇವಲ 0.44%ಕ್ಕೆ ಸುಧಾರಿಸಿದೆ. ಇದು ಬಲವಾದ ಚೇತರಿಕೆ ಪ್ರಯತ್ನಗಳು ಮತ್ತು ಶಿಸ್ತುಬದ್ಧ ಸಾಲ ಪದ್ಧತಿಗಳನ್ನು ಪ್ರತಿಬಿಂಬಿಸುತ್ತದೆ. ಬ್ಯಾಂಕ್ ಒಟ್ಟು 95.43 ಕೋಟಿ ರುಗಳ ಲಾಭವನ್ನು ವರದಿ ಮಾಡಿದೆ. ಇದು ಅದರ ಕಾರ್ಯಾಚರಣೆಯ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. CEO ಎನ್ ಸತ್ಯನಾರಾಯಣ ರಾವ್ ಅವರು, ಮಾಜಿ ಅಧ್ಯಕ್ಷ ಕೊಂಡೂರು ರವೀಂದ್ರ ರಾವ್ ಮತ್ತು ಬ್ಯಾಂಕಿನ ನಾಯಕತ್ವ, ಸಿಬ್ಬಂದಿ ಮತ್ತು ನಬಾರ್ಡ್ ಅಧಿಕಾರಿಗಳು ಮತ್ತು ಸಹಕಾರಿ ಸಂಘ ತಂಡಗಳು ಸೇರಿದಂತೆ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳಿಗೆ ಈ ಸಾಧನೆಗೆ ಕೃತಜ್ಞತೆ ಸಲ್ಲಿಸಿದರು. ಗ್ರಾಹಕರು ಮತ್ತು ಸದಸ್ಯರು ತಮ್ಮ ನಿರಂತರ ನಂಬಿಕೆಗೆ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಸ್ಥಿರವಾದ ಬೆಳವಣಿಗೆ ಮತ್ತು ಬಲವಾದ ಮೂಲಭೂತ ಅಂಶಗಳೊಂದಿಗೆ KDCC ಬ್ಯಾಂಕ್ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರಿಸಿದೆ. ಖೇಡಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಅದರ ಒಟ್ಟು ವ್ಯವಹಾರವು ಮೊದಲ ಬಾರಿಗೆ 5,000 ಕೋಟಿ ರುಗಳನ್ನು ದಾಟಿದೆ. ಗುಜರಾತ್ನ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ತನ್ನ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಬ್ಯಾಂಕ್ 58 ಕೋಟಿ ರುಗಳ ಒಟ್ಟು ಲಾಭ ಮತ್ತು 33 ಕೋಟಿ ರುಗಳ ನಿವ್ವಳ ಲಾಭವನ್ನು ವರದಿ ಮಾಡಿದೆ. ಇದುವರೆಗಿನ ಅತ್ಯಧಿಕವಾಗಿದೆ. ಸದಸ್ಯರಿಗೆ ದಾಖಲೆಯ 20% ಲಾಭಾಂಶವನ್ನು ಘೋಷಿಸಿದೆ. ಠೇವಣಿಗಳು 3,262 ಕೋಟಿ ರುಗಳು ಮತ್ತು ಮುಂಗಡಗಳು 1,759 ಕೋಟಿ ರುಗಳು. ಸರಾಸರಿ ಕಾರ್ಯನಿರತ ನಿಧಿಗಳು 3,398 ಕೋಟಿ ರುಗಳು. ಆಸ್ತಿ ಗುಣಮಟ್ಟವು ದೃಢವಾಗಿ ಉಳಿದಿದೆ. ಒಟ್ಟು NPA ಕೇವಲ 1.99% ಮತ್ತು ನಿವ್ವಳ NPA ಶೂನ್ಯವಾಗಿದ್ದು ಬಲವಾದ ಆರ್ಥಿಕ ಶಿಸ್ತು ಮತ್ತು ಗ್ರಾಹಕರ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಡಿಜಿಟಲ್ ರೂಪಾಂತರವನ್ನು ಅಳವಡಿಸಿಕೊಂಡು ಬ್ಯಾಂಕ್ ಡಿಜಿಟಲ್ ಸಾಲದ ಮೂಲಕ ದಾಖಲೆಯ 644 ಕೋಟಿ ರುಗಳನ್ನು ವಿತರಿಸಿದೆ. ಈಗ 915 ಬ್ಯಾಂಕುಗಳ ಸಖಿಗಳ ಮೂಲಕ ವಾಟ್ಸಪ್, ಮೊಬೈಲ್, ಇಂಟರ್ನೆಟ್ ಮತ್ತು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಮೂಲಕ 8.5 ಲಕ್ಷಕ್ಕೂ ಹೆಚ್ಚು ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ. ಗ್ರಾಮೀಣ ಪ್ರದೇಶಗಳಿಗೆ ಸೇವೆ ಸಲ್ಲಿಸಲು 1,000ಕ್ಕೂ ಹೆಚ್ಚು ಮೈಕ್ರೋ ATMಗಳನ್ನು ನಿಯೋಜಿಸಲಾಗಿದೆ. ಖೇಡಾ, ಆನಂದ್ ಮತ್ತು ಮಹಿಸಾಗರನಾದ್ಯಂತ 88 ಶಾಖೆಗಳನ್ನು ಹೊಂದಿರುವ ಬ್ಯಾಂಕ್ ರೈತ ಕೇಂದ್ರಿತ ಬೆಳವಣಿಗೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಮುಂದುವರಿಸಿದೆ. ಸಹಕಾರಿ ಬ್ಯಾಂಕಿಂಗ್ನಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸಿದೆ.